गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां। सद्गुरुचरणारविन्दाभ्यां नमः। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। ॐ ಶ್ರೀರಾಮಗೀತಾ ಶ್ಲೋಕ 47. ವಿಶ್ವಂ ಯದೇತತ್ ಪರಮಾತ್ಮದರ್ಶನಂ ವಿಲಾಪಯೇದಾತ್ಮನಿ ಸರ್ವಕಾರಣೇ ಪೂರ್ಣಶ್ಚಿದಾನಂದಮಯೋವತಿಷ್ಠತೆ ನ ವೇದ ಬಾಹ್ಯಂ ನ ಚ ಕಿಂಚಿದಾಂತರಂ. ಐವತ್ತ 1ನೇ ಶ್ಲೋಕದವರೆಗೂ 48ರಿಂದ 51ನೇ ಶ್ಲೋಕದವರೆಗೂ ಧ್ಯಾನ ಮಾಡುವಂತಹ ಕ್ರಮವನ್ನು ತಿಳಿಸ್ತಾರೆ. ಅದಕ್ಕಿಂತ ಮುಂಚೆ ಇದೆಲ್ಲ ನಿಧಿಧ್ಯಾಸನ ಶ್ಲೋಕಗಳು. 46ನೇದಲ್ಲಿ ಬಹಿರಂಗ ಸಾಧನೆ ಹಾಗೂ ಅಂತರಂಗ ಸಾಧನೆಯನ್ನು ನೆನೆ ನೋಡಿದ್ವಿ. ಶುದ್ಧವಾದ ಜಾಗ, ಜನ ಇಲ್ಲದೇ ಇರುವಂತಹ ಜಾಗ, ಆದಷ್ಟು ಕಮ್ಮಿ ಜನ ಸಂಪರ್ಕದಲ್ಲಿರುವಂತಹ ಜಾಗ, ಮತ್ತು ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಬೇಕು. ವಿನಿರ್ಜಿತಾತ್ಮ ಅಂದರೆ ಬಿ ದಿ ಮಾಸ್ಟರ್ ಆಫ್ ದ ಮೈಂಡ್. ಮನಸ್ಸನ್ನು ಗೆಲ್ಲಬೇಕು ಅಂತಂದರೆ ಮನಸ್ಸಿಗೆ ಸನ್ಯಾಸವನ್ನು ಕೊಡಬೇಕು. ಅದೇ ಬೀಯಿಂಗ್ ದಿ ಮಾಸ್ಟರ್ ಆಫ್ ದ ಮೈಂಡ್. ತಾತ್ಕಾಲಿಕವಾಗಿ ಸಮಾಧಿ ಅಭ್ಯಾಸದಲ್ಲಿದ್ದಾಗ ಒಂದು 20 ನಿಮಿಷ ಅಂತ ಹೇಳಿದೆ, ಮನಸ್ಸನ್ನು ಸನ್ಯಾಸಪೂರ್ವಕವಾಗಿ ಒಳಮುಖವಾಗಿ ಮಾಡಬೇಕು. ನಿಧಿಧ್ಯಾಸನಕ್ಕೆ ಎದುರುತ್ತರ ಏನು? ಆಪೋಸಿಟ್ ವರ್ಡ್. ಅದಕ್ಕೆ ಸನ್ಯಾಸ ಬೇಡ, ಅದು ಫ್ರೀ ಬರ್ಡ್. ಒಳಕ್ಕೆ ಹೋಗಬೇಕು ಅಂದರೆ ಮನಸ್ಸನ್ನೆಲ್ಲ ಇಂದ್ರಿಯಗಳನ್ನು ಕಟ್ಟಿ ಹಿಡಿಬೇಕು. ಹಾಗೆ ವಿನಿರ್ಜಿತಾತ್ಮ. ಆಮೇಲೆ ವಿಮಲಾಂತರಾಶಯ. ಮನಸ್ಸಿನಲ್ಲಿ ಯಾವ ವೃತ್ತಿ ನನಗೆ ತುಂಬ ತೊಂದರೆ ಕೊಡ್ತಿದೆ, ಎಮೋಷ್ನಲಿ, ವಿಚ್ ಇಸ್ ದ ಥಿಂಗ್ ವಿಚ್ ಇಸ್ ಮೇಕಿಂಗ್ ಮೀ ಡಿಸ್ಟರ್ಬ್ಡ್. ಯಾವ ಒಂದು ಭಾವನೆ ಸಮಾಧಿಯಲ್ಲಿ ಕೂತಾಗ, ಅಂದರೆ ಧ್ಯಾನಕ್ಕೆ ಕೂತಾಗ ಮತ್ತೆ ಮತ್ತೆ ಆ ವೃತ್ತಿ ಬರ್ತಿದೆ. ಚಿಕ್ಕ ವಯಸ್ಸಿಂದ ಯಾವುದೋ ಬಂದಿರ್ಬೋದು ವೃತ್ತಿ, ಅಥವಾ ಆಗ್ತಾನೆ ಕೋಪ ಮಾಡ್ಕೊಂಡಿದ್ರೆ ಆ ವೃತ್ತಿ ಬರ್ಬೋದು, ನಗ್ತಾ ಇದ್ದರೆ ಆ ವೃತ್ತಿ ಬರ್ಬೋದು. ವೃತ್ತಿ ಅಂದರೆ ಇದು ಥಾಟ್. ತುಂಬ ಸಂತೋಷವಾಗಿದ್ದರೂ ಧ್ಯಾನ ಮಾಡೋಕ್ಕಾಗಲ್ಲ, ದುಃಖವಾಗಿದ್ದರೂ ಧ್ಯಾನ ಮಾಡೋಕ್ಕಾಗಲ್ಲ. ಎರಡು ಬ್ಯಾಲೆನ್ಸ್. ಊಟ ಮಾಡಲ್ಲ, ಪ್ರತಿ ದಿವಸ ಏಕಾದಶಿ ಮಾಡ್ತೀನಿ ಅಂದರೂ ಧ್ಯಾನ ಕೂರೋಕ್ಕಾಗಲ್ಲ. ಪ್ರತಿನಿತ್ಯ 4 ಹೊತ್ತು ಮಾಡ್ತೀನಿ ಅಂದರೂ ಧ್ಯಾನ ಮಾಡೋಕ್ಕಾಗಲ್ಲ. ಯಾವುದು ವಿಕೋಪಕ್ಕೂ ಹೋಗಬಾರ್ದು, ಕಮ್ಮಿನೂ ಆಗಬಾರ್ದು. ಬ್ಯಾಲೆನ್ಸಲ್ಲಿರಬೇಕು. ಅದೇ ತುಲಾ ರಾಶಿ. ಅದು ಇದೆಯಲ್ಲ, ಏನದ ವೇಯಿಂಗ್, ತಗಡಿ, ತಗಡಿ ಆ ಥರ ಇರಬೇಕು. ಎರಡು, ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಆ ತಗಡಿ ಥರ ಒಂದೇ ಥರ ಇರಬೇಕು. ತೀರ ನಿದ್ದೆ ಮಾಡಿದ್ರೂ ಧ್ಯಾನಕ್ಕೆ ಮಾಡೋಕ್ಕಾಗಲ್ಲ, ನಿದ್ದೆ ಮಾಡಲಿಲ್ಲ ಅಂದರೂ ಆಗಲ್ಲ. ಎಲ್ಲ ಬ್ಯಾಲೆನ್ಸಲ್ಲಿ ಇರಬೇಕು ನೋಡಿ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಆ ರೀತಿಯಾಗಿ ಯಾವ ವೃತ್ತಿ ತೊಂದರೆ ಮಾಡ್ತಿದೆ, ವಿಭಾವಯೇತ್ ಅಂದರೆ ಯಾತಕ್ಕೆ ಧ್ಯಾನಕ್ಕೆ ಕೂತಿದ್ದೀರಿ? ವೇದಾಂತದ ಧ್ಯಾನವನ್ನು ಮಾಡ್ತಿದ್ದೀನಿ, ನನ್ನ ಆತ್ಮ ಏಕಂ ವಿಭಾವಯೇತ್. ಅನನ್ಯ ಸಾಧನ ಮಾಸ್ತು. ಇನ್ನೊಂದು ಸಾಧನೆ ಧ್ಯಾನಕ್ಕೆ ಕೂತಾಗ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಆಗಬಾರ್ದು. ಒಂದೇ ಕಡೆ ಗಮನ ಇರಬೇಕು. ಸುಮಾರು ಜನಕ್ಕೆ ಏನಾಗುತ್ತೆ, ಧ್ಯಾನ ಮಾಡಬೇಕು ಅಂದರೆ ಅಯ್ಯೋ ಪೂಜೆ ಮರ್ತನಲ್ಲ ಇವತ್ತು ಅಂತ ಅನಿಸುತ್ತೆ, ಪೂಜೆ ಮರ್ತರೆ ಜಪ ಮರ್ತನಲ್ಲ ಅನಿಸುತ್ತೆ. ಹಾಗೆಲ್ಲ ಇರಬಾರ್ದು. ಅದೆಲ್ಲ ಮುಗಿಸ್ಕೊಂಡು ಬಂದು ಕೂತಿರ್ಬೇಕು, ಆವಾಗ ಆ ಚಿಂತೆ ಇರಲ್ಲ. ಸಪೋಸ್ ಮರೆತ್ರ ಪರವಾಗಿಲ್ಲ, ಏನಾಗಲ್ಲ, ಭಗವಂತ ಅಲ್ಲೇ ಇರ್ತಾನೆ, ಇಲ್ಲಿ ಅಲ್ಲೇ ಇರ್ತಾನೆ.
ಅಲ್ವಾ? ನಮ್ಮ ಮನಸ್ಸಿಗೆ ಇದೆಲ್ಲ ಆಲಂಬನೆಗಳು. ಧ್ಯಾನದಲ್ಲಿ ವಿಕ್ಷೇಪ ಇಲ್ಲ ಹಾಗೆ ಅಂತ ಆ 46 ಶ್ಲೋಕ ವಿಸ್ತಾರವಾಗಿ ನೋಡಿದ್ವಿ. ಸಮಾಧಿ ಯಾರಿಗೆ ಬೇಕು ಅಂತಲೂ ನಾನು ನಿನ್ನೆ ವಿಸ್ತಾರವಾಗಿ ಹೇಳಿದೆ. 2 ಪ್ರಕ್ರಿಯೆ. ವೇದಾಂತದಲ್ಲಿ ಹಲವು ಮತಗಳಿದೆ. ಆದರೆ ಒಬ್ಬ ಪ್ರಶ್ನೆ ಮಾಡ್ಬೋದು, ಸ್ವಾಮಿ ನೀವು ಅದ್ವೈತ ಅಂತ ಹೇಳ್ತೀರಾ, ಅದ್ವೈತ ಒಂದೇ ಆದರೂ ಅದರಲ್ಲಿ ಯಾಕೆ ಡಿಫ್ರೆನ್ಸಿಯೇಷನ್ ಇದೆ? ಭಾಮತಿ ಪ್ರಕ್ರಿಯೆ ಅಂತೀರಾ, ವಿವರಣ ಪ್ರಕ್ರಿಯೆ ಅಂತೀರಾ. ಅದಲ್ಲಿ ನಾವು ತಿಳಿಬೇಕು, ಭಾಮತಿಯಾಗಲಿ ವಿವರಣಕಾರರಾಗಲಿ ಅಥವಾ ಯಾರೇ ಶಂಕರನ ಸಮಯದಲ್ಲಾಗಲಿ ಇಲ್ಲ ಪೋಸ್ಟ್ ಶಂಕರ ಅದ್ವೈತಿನ್ಸ್ ಮಧುಸೂದನ ಸರಸ್ವತಿಗಳಾಗಲಿ ಅಲ್ಲಿ ಇಲ್ಲಿವರೆಗೂ ಯಾರು ಮಹಾತ್ಮರು ಬಂದಿದ್ದಾರೋ, ಯಾರೆಲ್ಲ ವ್ಯಾಖ್ಯಾನವನ್ನು ಬರೆದಿದ್ದಾರೋ ಅವ್ರ ಮನಸ್ಸಿನಲ್ಲಿ ಬ್ರಹ್ಮಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವನಾಪರ ಅನ್ನುವಂಥ ದಿಂಡಿಮ ವಾಕ್ಯ ಸ್ಟ್ರಾಂಗ್ ಆಗೇ ಇದೆ. ಹೇಳುವಂತಹ ಮಾರ್ಗ, ಅದು ಅಪ್ರೋಚ್ ಬೇರೆ ಬೇರೆ ಥರ. ಒಬ್ಬರು ಸಮಾಧಿ ಬೇಕು ಅಂತಾರೆ, ಒಬ್ಬರು ಬೇಡ ಅಂತಾರೆ, ಅವ್ರಿಗೆ ಬಿಟ್ಟಿದ್ದು. ಅದಕ್ಕೆ ಏನು ಹೇಳಿದ್ದೇನೆ, ಸುರೇಶ್ವರಾಚಾರ್ಯರದ ಒಂದು ವ್ಯಾಖ್ಯಾನ ಇದೊಂದು ಶ್ಲೋಕವನ್ನು ಹೇಳ್ತೀನಿ ಎಂದೆ. ಅದು ಬೃಹದಾರಣ್ಯಕ ವಾರ್ತಿಕೆಯಲ್ಲಿ ಬರುತ್ತೆ. 1-4-402. ಏನು ಸ್ವಾಮಿ ಬಸ್ ನಂಬರಾ? 1ನೇ ಅಧ್ಯಾಯದ 4ನೇ ಬ್ರಾಹ್ಮಣದ 402ನೇ ವಾರ್ತಿಕದ ಶ್ಲೋಕ, ಭಾಷ್ಯದ ಇದಲ್ಲ. 14402 ಶಂಕರ ಭಾಷ್ಯಕ್ಕೆ ವಾರ್ತಿಕೆ. ಅವರಲ್ಲಿ ಹೇಳ್ತಾರೆ, ಯಯಾ ಬರ್ಕೊಳ್ಳೋದಿದ್ರೆ ಬರ್ಕೊಳ್ಳಿ. ಯಯಾ ಯಯಾ ಭವೇತ್ ಪುಂಸಾಂ, ಯಯಾ ಯಯಾ ಭವೇತ್ ಪುಂಸಾಂ ವ್ಯುತ್ಪತ್ತಿ ಪ್ರತ್ಯಗಾತ್ಮನಿ, ವ್ಯುತ್ಪತ್ತಿ ಪ್ರತ್ಯಗಾತ್ಮನಿ ಮೊದಲನೇ ಸಾಲು. 2ನೇ ಸಾಲು ಸಾ ಸೈವ ಪ್ರಕ್ರಿಯಾ ಸ್ಯಾತ್, ಸ ಸೈವ ಪ್ರಕ್ರಿಯಾ ಸ್ಯಾತ್, ಸ ಸೈವ ಪ್ರಕ್ರಿಯಾ ಸ್ಯಾತ್ ಸಾಧ್ವಿ ಸಾ ಚ ಅನವಸ್ಥಿತ, ಸಾಧ್ವಿ ಸಾ ದೀರ್ಘ ಚ ಅನವಸ್ಥಿತ. ಆಯಿತಾ? ಯಯಾ ಯಯಾ ಭವೇತ್ ಪುಂಸಾಂ ವ್ಯುತ್ಪತ್ತಿ ಪ್ರತ್ಯಗಾತ್ಮನಿ ಸ ಸೈವ ಪ್ರಕ್ರಿಯಾ ಸ್ಯಾತ್, ಸಾ ಓಕೆ ಸರಿ, ಸಾ ಸೈವ ಪ್ರಕ್ರಿಯಾ ಸ್ಯಾತ್ ಸಾಧ್ವಿ ಸಾ ಚ ಅನವಸ್ಥಿತ. ಏನು ಹೇಳ್ತಿದ್ದಾರೆ ಆಚಾರ್ಯರು, ಸುರೇಶ್ವರರು? ಯಯಾ ಯಯಾ ಭವೇತ್ ಪುಂಸಃ, ಯಾರಿಗೆ ಪುಂಸಃ ಅಂದರೆ ಸಾಧಕನಿಗೆ ಅಂತ. ಯಾವ ಯಾವ ಪ್ರಕ್ರಿಯೆ ಇದೆಯೋ, ಪ್ರಕ್ರಿಯೆ ಅಂದರೆ ಶಾಸ್ತ್ರ ಇದೆಯೋ, ಯಾವ ಯಾವ ಶಾಸ್ತ್ರಗಳು ಯಾವ ಸಾಧಕನಿಗೆ ವ್ಯುತ್ಪತ್ತಿ ಪ್ರತ್ಯಗಾತ್ಮನಿ, ವ್ಯುತ್ಪತ್ತಿ ಅಂದರೆ ಜ್ಞಾನ ಅಂತ ಅರ್ಥ. ಯಾವ ಜ್ಞಾನದಿಂದ ಪ್ರತ್ಯಗಾತ್ಮನ ಅನ್ನುವಂತಹ ಆತ್ಮವನ್ನು ಅವನಿಗೆ ತೋರಿಸುತ್ತೋ, ಯಾವ ಯಾವ ಶಾಸ್ತ್ರದಿಂದ ಸಾಧಕನಿಗೆ ಜ್ಞಾನವೆಂಬ ಪ್ರಕ್ರಿಯೆ ತೋರಿಸುತ್ತೋ, ಸಾಸೈವ ಪ್ರಕ್ರಿಯೆ, ಆ ಪ್ರಕ್ರಿಯೆ ಅಂದರೆ ಇಂಗ್ಲೀಷಲ್ಲಿ ಮೆಥಡಾಲಜಿ, ಆ ಪ್ರಕ್ರಿಯೆ ಸಾಧು ಅಂದರೆ ಒಳ್ಳೆಯದವನಿಗೆ. ಸಾಧು ಸ್ತ್ರೀಲಿಂಗ ಸಾಧ್ವಿ, ಸಾಧು ಸಾ ಚ ಅನವಸ್ಥಿತ, ಇದು ಸರಿ ಇಲ್ಲ, ಇದು ಇವನಿಗಾಗಲ್ಲ, ಇದು ನನಗಾಗಲ್ಲ ಅಂತಿಲ್ಲ. ಎಲ್ಲ ಪ್ರಕ್ರಿಯೆಯು ಸಮಾಧಿ ಅವಶ್ಯಕತೆ ಇದೆಯಾ ಮನುಷ್ಯನಿಗೆ, ಅವನಿಗದು ಬೇಕಾಗಿದೆ. ಸೊ ಇಟ್ ಈಸ್ ರೈಟ್ ಫಾರ್ ಹಿಮ್. ನನಗೆ ಬೇಡವಾ ಹಾಗಂತ ಅದು ಸರಿ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಅರ್ಥ ಆಯ್ತಾ? ಅದ್ವೈತ ವೇದಾಂತದಲ್ಲಿ ವಿಕ್ಷೇಪ ಇರೋರಿಗೆ ಸಮಾಧಿ ಮ್ಯಾಂಡೇಟ್ರಿ, ಅದು ಹಾಕ್ಕೊಳ್ಬೇಕು. 90 ಭಾಗ ಜನದವರಿಗೆ ಬೇಕಾಗತ್ತದು. ಇಲ್ಲಿ ಈ ಶ್ಲೋಕದಲ್ಲಿ ನಾನು ಹಾಗೆ ಹೇಳ್ತೀನಿ. ಇನ್ನು ಮುಂದೆ ಒಂದು 2-3 ಶ್ಲೋಕ ಬಂದಮೇಲೆ ಚೇಂಜ್ ಮಾಡ್ತೀನಿ. ಯಾವ ಮಾತನ್ನು? ವಿಕ್ಷೇಪ ಇರೋರಿಗೆ ಸಮಾಧಿ ಬೇಕು ಅಂತ ಹೇಳಿದ್ದೆ ಈ ಶ್ಲೋಕಕ್ಕೆ. 3 ಶ್ಲೋಕ ಆದಮೇಲೆ ಈ ಮಾತನ್ನು ಬದಲಾವಣೆ ಮಾಡ್ತೀನಿ. ಯಾಕಂದರೆ ಆ ಶ್ಲೋಕ ಬೇಕೇ ಬೇಕು ಅಂತ ಹೇಳುತ್ತೆ. ಅಲ್ಲಿಗೆ ಅಲ್ಲಿ ಜಸ್ಟಿಸ್ ಕೊಡಬೇಕು, ಇಲ್ಲಿಗೆ ಆ ಥರ ಶ್ಲೋಕಕ್ಕೆ ತಕ್ಕ ಹಾಗೆ ವಿಶ್ಲೇಷಣೆ. ಸೊ ನೆನ್ನೆ ಇಲ್ಲಿವರೆಗೂ ನೋಡಿದ್ವಿ. ಈ 47 ಆಗಿತ್ತಲ್ವ,
47 ಆಗಿತ್ತು. 47ನೇನು ಪ್ರವಿಲಾಪನಂ, ಲಯವನ್ನು ಸಮಾಧಿ ಅಭ್ಯಾಸದಲ್ಲಿದ್ದಾಗ ಏನು ಮಾಡಬೇಕು, ಕಾರ್ಯಪ್ರಪಂಚದಲ್ಲಿ ಏನು ಕಾಣ್ತಿದೆ ಅದೆಲ್ಲ ಲಯ ಮಾಡಿಕೊಳ್ಬೇಕು ನನ್ನಲ್ಲಿ. ಹೇಗೆ ಮಡಕೆಯು ಮಣ್ಣಲ್ಲಿ ಲಯವಾಗತ್ತೋ, ಸ್ವಪ್ನ ಅವಸ್ಥೆಯು ಜಾಗೃತ ಅವಸ್ಥೆಯ ಮನಸ್ಸಿನಲ್ಲಿ ಲಯವಾಗತ್ತೋ, ಅದೇ ರೀತಿಯಾಗಿ ಈ ಕಾರ್ಯಪ್ರಪಂಚದಲ್ಲಿ ನನಗೇನು ಕಾಣ್ತಿದೆ ಸತ್ಯ ಅಂತ ಏನು ಭಾವಿಸ್ತಿದ್ದೀನಿ ಅದು ಸಮಾಧಿಯಲ್ಲಿ, ಸಮಾಧಿ ಅಂದರೆ ಧ್ಯಾನದಲ್ಲಿ ಲಯವಾಗಬೇಕು. ಅದು 47ನೇ ಶ್ಲೋಕದಲ್ಲಿ ನೋಡಿದ್ವಿ. ಈಗ ಅದರ ಕ್ರಮವನ್ನು ಹೇಳ್ತಾರೆ. 48 ಪೂರ್ವಂ ಸಮಾಧೇರಖಿಲಂ ವಿಚಿಂತಯೇತ್ ಓಂಕಾರ ಮಾತ್ರಂ ಸಚರಾಚರಂ ಜಗತ್ ತದೇವ ವಾಚ್ಯಂ ಪ್ರಣವೋ ಹಿ ವಾಚಕಃ ವಿಭಾವ್ಯತೆ ಜ್ಞಾನವಶಾನ್ನ ಬೋಧತಃ. ಹೇಗೆ ಪ್ರವಿಲಾಪನ ಮಾಡ್ಕೊಳ್ಳೋದು? ಓಂಕಾರ ಜಪವನ್ನು ಮಾಡು ಅಂತ ಹೇಳ್ತಿದ್ದಾರೆ. ಓಂ ಅಂತ ಹೇಳಿದ್ರೆ ಎಲ್ಲ ಕಾಣಿಸ್ತಾ ಇರುವಂತಹ ಪ್ರಪಂಚ ಎಲ್ಲ ಲಯವಾಗತ್ತಂತೆ. ಅದಕ್ಕೆ ಓಂ ಪ್ರಣವಕ್ಕೆ ಅಷ್ಟು ಮಹತ್ವ. ಅದೆಲ್ಲರೂ ಮಾಡ್ಬೋದಾ? ಮತ್ತು ನೆಕ್ಸ್ಟ್ ಸಂಶಯ, ಎಲ್ಲರೂ ಮಾಡ್ಬೋದು, ಹೌದಾ? ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರಲ್ಲ, ನೀವು ಒಂದೊಂದು ಥರ ಹೇಳ್ತೀರ. ಇವಾಗ ಎಲ್ಲರೂ ಮಾಡ್ಬೋದು. ಮನುಷ್ಯರು ಮಾಡ್ಬೋದಾ? ಮನುಷ್ಯರು ಮಾಡ್ಬೋದು. ಬ್ರಾಹ್ಮಣರು ಮಾಡ್ಬೋದಾ? ಮಾಡ್ಬೋದು. ಹೆಣ್ಮಕ್ಳು ಮಾಡ್ಬೋದಾ? ಮಾಡ್ಬೋದು. ಎಲ್ಲ ಕ್ಲಾಸ್ ಇದೆ, ಹೇಳ್ತೀರಿ, ಭಯ ಪಟ್ಕೊಳ್ಬೇಡಿ, ಆಯಿತಾ? ಇಲ್ಲ, ಹೆಣ್ಮಕ್ಳು ಮಾಡಿದ್ರೆ ಗರ್ಭದಲ್ಲಿ ಏನೋ ತೊಂದರೆ ಆಗುತ್ತೆ, ಮಕ್ಕಳಾಗಲ್ಲ ಅಂತೆಲ್ಲ ಹೇಳ್ತಾರಲ್ಲ. ಓಂ ಪ್ರಣವ ಹೆಚ್ಚು ಮಾಡ್ತಿದ್ರೆ ಗರ್ಭಕೋಶಕ್ಕೆ ತೊಂದರೆ ಆಗುತ್ತೆ. ಧ್ಯಾನ ಮಾಡಿದ್ರೆ, ಇವಾಗ ಯೋಗಾಸನದಲ್ಲೆಲ್ಲ ಪ್ರಣವ ಇಲ್ಲದೆ ಮಾಡೋದಿಲ್ಲ. ಸೂರ್ಯ ನಮಸ್ಕಾರ ಫಾರ್ ಎಕ್ಸಾಂಪಲ್, ಅದೇನು ತೊಂದರೆ ಆಗಲ್ಲ. ಹೆಚ್ಚು ಈ ಸಮಾಧಿ ಅಭ್ಯಾಸದಲ್ಲಿ ಓಂ ಮಾಡ್ತಿದ್ದಾಗ ಗರ್ಭಕೋಶಕ್ಕೇನು ತೊಂದರೆ ಆಗಲ್ಲ, ವೈರಾಗ್ಯ ಚೆನ್ನಾಗಿ ಬರುತ್ತೆ. ಅದಕ್ಕೆ ಬೇಡ ಅಂತಂದರು ಹಿರಿಯರು. ಈಗಲೇ ವೈರಾಗ್ಯ ಬಂದ್ಬಿಟ್ಟಿದೆ ಅತ್ತೆ ಮೇಲೆ, ಮಾವನ ಮೇಲಲ್ಲ. ಇನ್ನು ಹೆಚ್ಚು ಓಂ ಹೇಳಿದ್ರೆ ವೈರಾಗ್ಯ ಖಂಡಿತ ಬರುತ್ತೆ. ಆ ರೀತಿಯಲ್ಲಿ ಬೇಡ. ಹೆಣ್ಣಿಗೆ ನ್ಯಾಚುರಲ್ಲಾಗಿ ವೈರಾಗ್ಯ ಬಂದುಬಿಟ್ರೆ ಮತ್ತೆ ಬಾಂಧವ್ಯ, ಬಂಧನ, ಅನುರಾಗ ಬರೋದೆಲ್ಲ ಕಷ್ಟ ಅಲ್ವಾ? ಆ ರೀತಿಯಾಗಿ ಬೇಡ ಅಂತ. ಆದರೆ ವೇದಾಂತದಲ್ಲಿ ಆಸಕ್ತಿ ಬಂದರೆ ಮಾಡಬಹುದು. ಸರ್ವೇ ಸಾಧಾರಣವಾಗಿ ಎಲ್ರಿಗೂ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಸಮಾಜದಲ್ಲಿ ಒಬ್ಬೊಬ್ಬರು ಒಂಥರ ಮನಸ್ಥಿತಿ ಇರುತ್ತೆ. ಅದಕ್ಕೆ ಧರ್ಮಶಾಸ್ತ್ರಕಾರರು ಏನು ಮಾಡಿದರೆ ನಿಷಿದ್ಧ ಮಾಡಿಬಿಟ್ಟಿದ್ದಾರೆ, ಬೇಡ ಅಂತ. ಆಮೇಲೆ ಪ್ರತ್ಯೇಕವಾಗಿ ಹೋಗಿ ಗುರು ಹತ್ರ ಕೇಳಿಲ್ಲ ನನಗೆ ಆಸಕ್ತಿ ಇದೆ ಅಂತಂದರೆ ಓಕೆ, ಒಂದು ಕಾಷನ್. ಸ್ವಾಮಿಗಳು ಹೇಳಿದ್ರು ಮಾಡಿ ಅಂತ ಮಾಡಿ, ಆಮೇಲೆ ನಿಮ್ಮ ಮನೆಯವರೆಲ್ಲ ನನ್ನ ಹತ್ರ ಬಂದರೆ ಕಷ್ಟ. ಆಮೇಲೆ ಆಯಿತಾ, ನೋಡ್ಕೊಂಡು ಮಾಡಿ. ಹೇಗಿದ್ದರೂ ಸುಮಾರು ಬಿಟ್ಟಿದ್ದೀರಾ, ಓಮು ಬಿಡಿ, ಅದೇ ದೊಡ್ಡ ವಿಚಾರನ ಅಲ್ವಾ? ಎಷ್ಟೊಂದೇ ಬಿಟ್ಟಿದ್ದಾಯ್ತು. ಆ ರೀತಿಯಾಗಿ ಇಲ್ಲಿ ಪ್ರವಿಲಾಪನ ಹೇಗೆ? ಪ್ರಣವ ಜಪ. ಈಗ ಕಾರ್ಯಪ್ರಪಂಚದಲ್ಲಿ ಹಲವಾರು ವಸ್ತುಗಳಿದೆ ಅಲ್ವಾ? ಇದೊಂದು ವಸ್ತು ಇದೆ, ಪುಸ್ತಕ ಇದೆ, ಪೆನ್ ಇದೆ, ಟೈಮು, ಟೇಬಲ್ಲು, ಇದು. ಹಾಗೆ ಹೊರಗಡೆ ಹೋಗಿದ ತಕ್ಷಣ ಸುಮಾರು ವಾಹನಗಳು ಹೋಗುತ್ತೆ, ಕಾಡಿದೆ, ಮರ, ಪಕ್ಷಿ, ಎಲ್ಲ ವಸ್ತುಗಳೇ ತಾನೆ, ಎಲ್ಲ ಆಬ್ಜೆಕ್ಟ್ಸ್, ಬೆಟ್ಟ, ಗಿಡ ಎಲ್ಲ ಇದೆ. ಇಷ್ಟೊಂದು ವಸ್ತುಗಳಿಗೂ ಒಂದೊಂದು ಹೆಸರಿದೆ. ಒಂದು ಬೆಟ್ಟವನ್ನು ನೋಡಿದ್ರೆ ಏನದು ಕಲ್ಲು, ಅದನ್ನು ಬೆಟ್ಟ ಅಂತ ಕರೆದಿದ್ದೀವಿ ನಾವು. ಅದೊಂದು ವಸ್ತುಗೆ ಅದೊಂದು ನಾಮ. ನೀರು ಹರಿತಾ ಇದ್ದರೆ ಅದೊಂದು ಕೆರೆ ಅಂತ ಕರೆದ್ವಿ. ವಿಶಾಲವಾಗಿದ್ದರೆ ಅದೊಂದು ಸಮುದ್ರ ಅಂದ್ವಿ ಅಲ್ವಾ? ಇಲ್ಲೇನೋ ಒಂದು ಉಪಕರಣ ಇದೆ, ಅದಕ್ಕೆ ಮೈಕ್ ಅಂತ ಹೆಸರು ಕೊಟ್ವಿ. ಆದರೆ ಎಲ್ಲ ವಸ್ತುಗಳಿಗೂ ಒಂದು ನಾಮ ಕೊಡಬೇಕಲ್ವ? ಅದಕ್ಕೆ ಶಾಸ್ತ್ರದಲ್ಲಿ ಅದಕ್ಕೆ ಪ್ರಣವ ಅಂತ ಹೇಳಿದ್ರು. ಪ್ರತಿಯೊಂದು ವಸ್ತುಗೆ ಇಲ್ಲಿ ಪದ ಅಂತ ಹೆಸರು. ಆ ಪದಕ್ಕೆ ಒಂದು ನಾಮ ಪದಾರ್ಥ. ಸಮಸ್ತ ವಿಶ್ವಕ್ಕೆ ಹೆಸರು ಪದ. ಆ ವಿಶ್ವದಲ್ಲಿರುವಂತಹ ಪ್ರತಿಯೊಂದು ವಸ್ತುಗೆ ಪದಾರ್ಥ.
ಆ ಪದಾರ್ಥವನ್ನೇ ಪ್ರಣವ ಓಂ ಅಂತ ಹೇಳಿದರು. ಈ ಓಂಕಾರವನ್ನು ಒಂದೇ ಒಂದು ಪ್ರಣವ, ಈ ಪ್ರಣವದಲ್ಲಿ 3 ಅಕ್ಷರ ಅಕಾರ, ಉಕಾರ, ಮಕಾರ, ಅದನ್ನು ಧ್ಯಾನ ಮಾಡ್ತಾ ಬರಬೇಕು. ಅದು ಸನ್ಯಾಸಿಗಳಿಗೆ ಮಾತ್ರ, ಶಾಸ್ತ್ರ ವಿಧಿಸಿರೋದು ಸನ್ಯಾಸಿಗಳಿಗೆ ಮಾತ್ರ, ಅದು ಮಾತ್ರ ಅವ್ರು ಮಾಡಬೇಕು. ದಿನಕ್ಕೆ 12,000 ಜಪ ಮಾಡಬೇಕು ಅಂತ ಹೇಳ್ತಾರೆ. ಆಲ್ರೆಡಿ ವೈರಾಗ್ಯ ಬಂದು ಸನ್ಯಾಸ ತೊಗೊಂಡಿರ್ತಾರೆ, ಇದು ಇನ್ನೂ ವೈರಾಗ್ಯ ಬರಬೇಕು ಅಂತ. ಪ್ರವಚನನೂ ಕೊಡಬಾರ್ದು ಅವ್ರಿಗೆ, ಆ ಥರ ವೈರಾಗ್ಯ ಬರಬೇಕು ಅಂತ 12,000 ಸತಿ ಪ್ರಣವ ಓಂ ಓಂ ಅಂತ ಹೇಳ್ತಿರಬೇಕು. ತಾತ್ಪರ್ಯ ಯಾಕಂದರೆ ಗಾಯತ್ರಿ ಮಂತ್ರವನ್ನು ವಿಸರ್ಜನೆ ಮಾಡಿರೋದ್ರಿಂದ ವ್ಯಾಹೃತಿ ಗಾಯತ್ರಿಯಲ್ಲಿ ಪ್ರವೇಶ ಆಗುತ್ತೆ, ಗಾಯತ್ರಿ ವ್ಯಾಹೃತಿಯಲ್ಲಿ ಪ್ರವೇಶ ಆಗುತ್ತೆ, ವ್ಯಾಹೃತಿ ಪ್ರಣವದಲ್ಲಿ ಪ್ರವೇಶ ಆಗುತ್ತೆ. ಪ್ರಣವ ಮಾತ್ರ ಹೇಳಬೇಕು. ಗಾಯತ್ರಿಯ ಬೀಜ ಪ್ರಣವ, ಎಲ್ಲ ವೇದಗಳ ಮಂತ್ರ ಪ್ರಣವ. ಅದಕ್ಕೆ ಸಂಪ್ರದಾಯಸ್ಥರು ಏನು ಮಾಡ್ತಾರೆ, ಅದನ್ನು ಬಹಿರಂಗವಾಗಿ ಓಂ ಅಂತ ಹೇಳಲ್ಲ, ನಾಮದ ಮುಂಚೆ ಸೇರಿಸ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳ್ತಾರೆ. ಓಂ ಅಂತ ಹೇಳೋದು ಸರಿಯಾಗಿ ಹೇಳಬೇಕು. ಅದು ಓಂ. ಸಂಸ್ಕೃತದಲ್ಲಿ ಬರೆದ್ರು 3 ಹಾಕಿ ಹೀಗೆ ಬರ್ತೀವಲ್ಲ, ಅದಲ್ಲ. ಅಕಾರ, ಒಂದು ದೀರ್ಘ, ಆಮೇಲೆ ಮ, ಅದ ಮೇಲೆ ಒಂದು ಕೊಂಬು, ಒಂದು ಅನುಸ್ವಾರನ ಚುಕ್ಕು, ಆಮೇಲೆ ಹಲಂತ ಇಕ್ತ. ಹಾಗೆ ಕೆಲವು ಆರ್ಗನೈಸೇಷನೆಲ್ಲ ಏನು ಮಾಡುತ್ತೆ, ಓಂ ಬೇರೆ ರೀತಿಯಾಗಿ ಹೇಳ್ಕೊಡುತ್ತೆ. ಅದು ಅವನು ಊಟ ಮಾಡಿ ತೇಗಿದಾನ, ತೇಗಿಲ್ವಾ ಅಲ್ವಾ? ಪಾಪ ಆ ಲೀಡ್ರಿಗೆ ಗೊತ್ತಿಲ್ಲ, ಸ್ಪಿರಿಚುವಲ್ ಲೀಡ್ರಿಗೆ. ಯಾಕಂದರೆ ಅವರು ಸಂಸ್ಕೃತ ಅಧ್ಯಯನ ಮಾಡಿಲ್ದಿರೋ ಕಾರಣದಿಂದ ಅವರು ಇಂಗ್ಲೀಷ್ AUM ಅಂತ ಬರೆದ್ಬಿಟ್ರು, ಔಮ್ ಅಂತ. ನಮ್ಮ ಅದು ಸಂಸ್ಕೃತದದು, ಒಟ್ಟಿಗೆ ಹೇಳಬೇಕದು. ಅವ್ರಿಗೆ ಗೊತ್ತಿಲ್ಲ. ಅದನ್ನು ಜನ ಮರಳೋ ಜಾತ್ರೆ ಮರಳೋ ಅಂತ ಅವ್ರನ್ನ ಫಾಲೋ ಮಾಡೋರು ಹಲವಾರು ಜನಗಳು. ಎಲ್ಲರೂ ಆಗಿ ಹೇಳಿ ನಮ್ಮ ಒಬ್ಬರು ಗುರುಗಳು ಹೆಸರೇ ಹೇಳೋದು ಬೇಡ ಸುಮ್ಮನೆ, ಯಾಕಂದರೆ ಸರಿ ಹೋಗಲ್ಲ. ಯಾಕಂದ್ರೆ ಅವ್ರ ಭಕ್ತರಲ್ಲಿ ಕೂತಿದ್ರೆ ಕಷ್ಟ. ಇಷ್ಟರಲ್ಲೇ ಗೊತ್ತಿರಬೇಕು ನಾ ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಭಕ್ತರು ನಮ್ಮ ಗುರುಗಳು ಒಬ್ಬರು ಹೋಗಿದ್ರು, ಅಲ್ಲಿಗೆ ಕರೆದಿದ್ರು ಅಂತ. ಎಲ್ಲಿಗೆ? ಒಂದು ಆರ್ಗನೈಸೇಷನ್ಗೆ ಹೋಗಿದ್ರು. ಇದೇ ಥರ ಎಲ್ಲ ಕೂತಾದ್ಮೇಲೆ ಎಲ್ಲ ಗುರುಗಳು ಬಂದ್ರಲ್ಲ, ಅವರೊಂದು ಇದು ಭಜನೆ ಎಲ್ಲ ಸ್ಟಾರ್ಟ್ ಮಾಡೋದು. ಅದಕ್ಕಿಂತ ಮುಂಚೆ ಒಂದು 10 ಸತಿ ಓಂ ಹೇಳಿ ಅಂತಂದರು. ಇವ್ರು ಹೀಗೆ ಆವು ಮವು ಅಂದರು. ನಮ್ಮ ಗುರುಗಳು, ಏನು ನಾಯಿ ಬಂದಿದೆಯಾ ಹಿಂದ್ಗಡೆ ಪಕ್ಕದಲ್ಲಿ, ಹೀಗೆ ಅವಹೇಳನೆ ಮಾಡ್ತಿರೋ ಥರನೇ ಅದಿದೆ. ಗೊತ್ತಿಲ್ಲ ಯಾರಿಗೂ, ಆಯಿತಾ? ಹಾಗಲ್ಲ. ಆ ಥರ ಇದ್ದರೆ ನಮ್ಮ ಋಷಿಗಳು ಹೇಳ್ಕೊಡ್ತಿದ್ರು, ಹಾಗೆ ತಪ್ಪು ಔಮ್ ಅಂತ ಹೇಳಿ ಅಂತ. ಫಸ್ಟ್ ಆಫ್ ಆಲ್ ಹೇಳಬಾರ್ದು. ಹಾಗೆ ಪ್ರಣವ ಹೇಳೋದಲ್ಲಿಯೇ ಯಾರಿಗೆ ಅಂತ ಶಾಸ್ತ್ರದಲ್ಲಿ ನಿಗದಿ ಮಾಡಿದ್ದಾರೆ. ಸರಿ, ಎಲ್ರಿಗೂ ಸರ್ವೇ ಸಾಧಾರಣವಾಗಿ ಹೇಳ್ಬೋದು ಅಂತ ಸ್ಪಷ್ಟವಾಗಿ ಹೇಳಬೇಕು. ಹೀಗೆ ಒಬ್ಬೊಬ್ಬರು ಒಂದೊಂಥರ ಹೇಳಿದ್ರೆ, ಒಬ್ಬರು ಅಕಾರವನ್ನು ಜೋರಾಗಿ ಹೇಳಿ ಅಂತಾರೆ, ಒಬ್ಬರು ಊಕಾರವನ್ನು ಜೋರಾಗಿ ಹೇಳಿ ಅಂತಾರೆ, ಕೆಲವರು ಮಕಾರವನ್ನು ಹೇಳಿ ಅಂತಾರೆ, ಕೆಲವರು ಎಲ್ಲವನ್ನು ಹೇಳಿಪ್ಪ ನಿಮ್ಗೆ ಯಾವುದು. ಒಬ್ಬೊಬ್ಬರು ಒಂದೊಂದು ಹೇಳಿದ್ರೆ ಯಾವುದು ಇಲ್ಲಿ ಬರುತ್ತೆ ನೋಡಿ ಉತ್ತರ. ರಾಮ ಹೇಳ್ತಾನೆ, ಯಾವುದನ್ನು ಎಷ್ಟು ಹೇಳಬೇಕು. ಅಕಾರವನ್ನು ಜಾಸ್ತಿ ಹೇಳಿದ್ರೆ ನಿಮಗೆ ಜಾಗೃತ ಅವಸ್ಥೆಯಲ್ಲಿ ಕೇಳಿದೆಲ್ಲ ಸಿಗತ್ತೆ. ಜಾಗೃತ ಅವಸ್ಥೆಯಲ್ಲಿ ನಿಮಗೆ ನಿಮ್ಮ ಪ್ರೆಸೆನ್ಸ್, ನಿಮ್ಮ ಅಸ್ತಿತ್ವ, ಆ ಅನ್ನೋದು ಜಾಗೃತ ಅವಸ್ಥೆಯನ್ನು ತೋರಿಸುತ್ತೆ. ಹೂ ಅನ್ನೋದು ಸ್ವಪ್ನ ಅವಸ್ಥೆಯನ್ನು ತೋರಿಸುತ್ತೆ. ಮಾ ಅನ್ನೋದು ಸುಷುಪ್ತಿ ಅವಸ್ಥೆಯನ್ನು. ಸುಷುಪ್ತಿ ಅಂದರೆ ಅಲ್ಲಿ ಅಜ್ಞಾನ ಅಂತಲ್ಲ, ಇಲ್ಲಿ ನೆಮ್ಮದಿ. ಮಾ ಅಂದರೆ ಮನಸ್ಸಿನ ಶಾಂತತೆಯನ್ನು ತೋರಿಸುತ್ತೆ. ಯಾರಿಗೆ ಅಕಾರ ಉಕಾರ ಮಕಾರ ಬೇಕೋ ಅವ್ರಿಗೆ ಅದು ಮಾಡಬೇಕು. ಸನ್ಯಾಸಿಗಳೇ ಮಕಾರದಲ್ಲಿ ಜಾಸ್ತಿ ಒತ್ತು ಕೊಡಬೇಕು. ಗೃಹಸ್ಥರು ಅಕಾರದಲ್ಲಿ ಜಾಸ್ತಿ ಒತ್ತು ಕೊಡಬೇಕು. ಯಾಕಂದರೆ ಪ್ರವೃತ್ತಿ, ಅಕಾರ ಈಸ್ ಪ್ರವೃತ್ತಿ, ಜಾಗೃತ ಅವಸ್ಥೆ. ಉಕಾರ ಏನು ಮಾಡೋದು? ಇಬ್ರಿಗೂ ಬೇಕು. ಅದೊಂದು ಟ್ರಾನ್ಸಿಷನ್ ಅದು, ಆಯಿತಾ? ಸೊ ಅದು ಪ್ರಣವ ಹೇಳದಿದ್ದರೆ, ಓಂಕಾರ ಹೇಳದಿದ್ದರೆ ಎಲ್ಲರೂ ಓಂ ಅಂತಲೇ ಹೇಳಬೇಕೆ ಹೊರತು ಆ ರೀತಿಯಾಗಿ ಹೇಳಬಾರ್ದು. ಅದನ್ನು ಮೆಥಡಾಲಜಿ ಸರಿಯಾಗಿ ತಿಳಿಬೇಕು. ಹೇಳ್ತಾ ಹೇಳ್ತಾ ಏನಾಗುತ್ತೆ, ಅದು ಎಲ್ಲ ಜಾಗೃತ ಅವಸ್ಥೆಯಲ್ಲಿ ಕಾಣ್ತಿರುವಂತಹ ಪ್ರತಿಯೊಂದು ವಸ್ತು ಲೈವ್ ಆಗ್ತಾ ಹೋಗುತ್ತೆ. ಸಮಾಧಿಗೆ ಬಹಳ ಮುಖ್ಯ ಅದು. ಸಮಾಧಿಯಲ್ಲಿ ಕೂತಾಗ ಕೂರಕ್ಕಿಂತ ಮುಂಚೆ ಹೇಳುವಂತಹ ಇದು
ಅದಕ್ಕೆ ಅಲ್ಲಿ ಹಾಕಿದರೆ ಸಮಾದೇಹೇ ಪೂರ್ವಂ 48ನೇ ಶ್ಲೋಕದಲ್ಲಿ ಮೊದಲನೇ ಸಾಲು ಸಮಾದೇಹೇ ಪೂರ್ವಂ, ಸಮಾಧಿಗಿಂತ ಮುಂಚೆ ಓಮನ್ನು ಉಚ್ಚಾರಣೆ ಮಾಡಬೇಕು. ಅಖಿಲಂ ಚರಾಚರಂ ಜಗತ್ ಓಂಕಾರ ಮಾತ್ರಂ ವಿಚಿಂತ್ಯ, ಸಮಸ್ತ ಚರವಾಗಿರುವಂತಹ ಅಚರವಾಗಿರುವಂತಹ ಅಖಿಲ ಜಗತ್ತಲ್ಲಿ ಓಂಕಾರಂ ವಿಚಿಂತ್ಯ. ಅರ್ಥ ಆಗುತ್ತಲ್ಲ? ಓಂ ಅನ್ನೋದೇನು ಸಮಸ್ತ ಪ್ರಪಂಚವನ್ನು ಹೇಳುತ್ತೆ.